ಕರ್ನಾಟಕ ರಾಜ್ಯದ ಛಲವಾದಿ ನೌಕರರ ಸಂಘದ ಉದ್ಘಾಟನಾ ಸಮಾರಂಭ. ಎಸ್ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಕಂದಗಲ್ ಹನುಮಂತರಾಯರ ರಂಗಮಂದಿರದಲ್ಲಿ ದಿನಾಂಕ 7 ಜುಲೈ 2024ರಂದು ನಡೆದ ಕರ್ನಾಟಕ ರಾಜ್ಯದ ಛಲವಾದಿ ಸರ್ಕಾರಿ ನೌಕರರ ಸಂಘದ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದಲ್ಲಿ ಛಲವಾದಿ ಸಮುದಾಯದ ಅನೇಕ ಮುಖಂಡರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ನೂತನ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಚಿದಾನಂದ ಕಾಂಬ್ಳೆ, ನಮ್ಮ ಸಮುದಾಯದ ಏಳಿಗೆಗಾಗಿ ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವುದು, ಪ್ರತಿಭಾ ಪುರಸ್ಕಾರ, ಸಮುದಾಯಕ್ಕೆ ದೊರೆಯಬೇಕಾದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಸಂವಿಧಾನದ ಬಗ್ಗೆ ಹಳ್ಳಿಗಳಲ್ಲಿ ಜನಜಾಗೃತಿ ಮೂಡಿಸುವುದು, ಸಮುದಾಯಕ್ಕಾಗಿ ಈ ಸಂಘವು ಯಾವಾಗಲೂ ಇರುತ್ತದೆ. ಮುಂದಿನ ದಿನಗಳಲ್ಲಿ ಈ ವೇದಿಕೆಯ ಮೇಲೆ ನಮ್ಮ ಸಮುದಾಯದ ಮಂತ್ರಿಗಳು ಹಾಗೂ ಶಾಸಕರಿಗೆ ತರುವ ಕೆಲಸ ಸಂಘವು ಮಾಡುತ್ತದೆ ಎಂದು ಮಾತನಾಡಿದರು. ಛಲವಾದಿ ಸಮುದಾಯದ ಅನೇಕ ಮುಖಂಡರು ಸಂವಿಧಾನದ ಉಳಿವಿಗಾಗಿ ಮತ್ತು ಸಮುದಾಯದ ಅಭಿವೃದ್ಧಿಯ ವಿಷಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಸವರಾಜ್ ಜಾಲವಾದಿ, ಎಚ್.ಬಿ. ಸಿಂಗ್ಯಾಗೋಳ್, ಸುರೇಶ್ ಸಿಂಧನೂರ್, ಪೂಜ್ಯ ನಾಗರತ್ನ ಬಂತೇಜಿ, ಜಗದೀಶ್ ಚೌರ್, ಶ್ರೀಮತಿ ಅನುರಾಧ ಚಂಚಲ್ಕರ್, ಡಿವೈಎಸ್ಪಿ ಸುನಿಲ್ ಕಾಂಬ್ಳೆ, ಚಂದ್ರಕಾಂತ್ ಕಾಂಬ್ಳೆ, ಶಿವಲಿಂಗ್ ಕುರಿಯನ್ನವರ್, ಮುದ್ದಣ್ಣ ಭೀಮನಗರ್, ರಾಹು ಸಾಹೇಬ್ ಗವಾರಿ, ರಾಕೇಶ್ ಇಂಗಳಗಿ, ಡಾಕ್ಟರ್ ಅರವಿಂದ್ ಲುಂಬಾ ಸೇರಿದಂತೆ ಅನೇಕ ಛಲವಾದಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಜಯ ದೇವ್ ನಮೋ ಬುದ್ಧೇ. 5 ಜನರ ಗೋರಿ ಮೇಲೆ ಇವತ್ತು ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಅವರ ಸಾಯುವಂತ ಸಂದರ್ಭದೊಳಗ ಸೋಮಶೇಖರ್ ಸರ್ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರಂತಂದ್ರೆ, ರತ್ತು ಹೇಳ್ತಾರ ಅವರಿಗೆ, ರತ್ತು ನನ್ನ ಕಣ್ಣೀರಿಗೆ ಏನ್ ಕಾರಣ ಅನ್ನೋದು ನಿಮ್ಗೆ ಯಾರಿಗೂ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ನನ್ನ ಜನ ಈ ದೇಶ ನಾನು ನೋಡ್ಬೇಕಾಗಿತ್ತ ನಾ. ಆದ್ರೆ ಇವತ್ತು ನನ್ನ ಸಮಾಜ ನನ್ನ ಕಣ್ಣು ಮುಂದೆನೆ ದಾರಿ ತಪ್ತಾ ಇರೋದನ್ನ ನನ್ಗೆ ಬೇಜಾರಾಗ್ತಾ ಇದೆ, ನನಗೆ ಬಹಳಷ್ಟು ಬೇಜಾರಾಗ್ತಾ ಇದೆ. ಇಂಥವರೆಲ್ಲ ಹುಟ್ಟಬಾರ್ದಾಗಿತ್ತು, ಇವರ ಹುಟ್ಟುಕ್ಕಿಂತ ಇವ್ರ ತಾಯಿ ಗರ್ಭದೊಳಗೆ ಸಾಯ್ಬೇಕಾಗಿತ್ತು ಅಂತ ಶಾಪ ಹಾಕ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರೆ ರತ್ತು ಇವತ್ತಿಲ್ಲ ನಾಳೆ ನನ್ನ ಸಮಾಜದಾಗ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಹುಡ್ತಾರೆ. ಗೋ ಅಂಡ್ ಟೆಲ್ ದೆಮ್ ಅಂತ ಹೇಳ್ತಾರೆ. ಅಂದ್ರೆ ಹೋಗಿ ನೀ ರತ್ತು ಬಾಬಾ ಸಾಹೇಬ್ರ ಕೊನೆ ಆಸೆ ಏನಿತ್ತು ಅನ್ನೋದ ಹೋಗಿ ಹೇಳು ನನ್ನ ಜನರಿಗೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರ. ಬಾಬಾ ಸಾಹೇಬ್ರು ಅವಾಗ ರತ್ತು ತನ್ನ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಪುಸ್ತಕದಾಗ ಬರೀತಾರೆ ಏನಂತಂದ್ರೆ, ನನಗೆ ಆ ಬಾಬಾ ಸಾಹೇಬ್ರ ಅಸಹಾಯಕತೆಯನ್ನು ನೋಡಿ ನನಗೇನು ಮಾಡಕ್ಕಾಗ್ಲಿಲ್ಲ ನನಗ. ಯಾಕಂದ್ರೆ ಬಹುಶಃ ನನ್ನ ಆಯುಷ್ಯದ 20 ವರ್ಷ ನಾನು ಕೊಡ್ಬೇಕು ಅನ್ನೋದು ಇದ್ದಿದ್ರೆ ನನ್ನ ಆಯುಷ್ಯದಾಗ 20 ವರ್ಷ ಬಾಬಾ ಸಾಹೇಬ್ರಿಗೆ ನಾ ಕೊಟ್ಟು ಬಿಡ್ತಿದ್ದೆ ಅಂತ ಹೇಳ್ತಾರೆ. ಮತ್ತ ಅಂತ ಒಬ್ಬ ಮಹಾಪುರುಷನಿಗೆ ನನ್ನ ಆಯುಷ್ಯ ಕೊಟ್ಟಿರ್ತಕ್ಕಂಥ ಸಾರ್ಥಕತೆ ನನಗಾಗಿ ಇರ್ತಿತ್ತು ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಆದ್ರೆ ನನ್ನ ಕೈಯಾಗ ನನ್ನ ಆಯುಷ್ಯ ಕೊಡುವಂತ ಶಕ್ತಿ ನನ್ನ ಕಡೆ ಇರ್ಲಿಲ್ಲ ಅಂತ ಹೇಳಿರತ್ತು ತನ್ನ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಅನ್ನೋ ಪುಸ್ತಕದಾಗ ಬರೀತಾರೋ, ಆ ಪುಸ್ತಕ ಒಂದೇಳೆ ಬರದೇ ಹೋಗಿದ್ರೆ, ಆ ಪುಸ್ತಕ ಇರದೇ ಹೋಗಿದ್ರೆ ಬಾಬಾ ಸಾಹೇಬ್ರ ಅಂತರಾಳ ಏನಿತ್ತು ಅನ್ನೋದು ನಮಗೆ ಯಾರಿಗೂ ಗುರ್ತನೇ ಆಗ್ತಾ ಇರಲಿಲ್ಲ. ಬಾಬಾ ಸಾಹೇಬ್ರ ಸಂಪುಟಗಳು 22 ಸಂಪುಟ ಅದಾವ, ಆದ್ರೆ ಒಂದೊಂದು ಸಬ್ಜೆಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ಅದಾವ. ಆದ್ರೆ ರತ್ತು ಬರೆದಿರ್ತಕ್ಕಂಥ ಬಾಬಾ ಸಾಹೇಬ್ರ ಕೊನೆ ದಿನಗಳಂತಕ್ಕಂಥ ಪುಸ್ತಕ ಬಾಬಾ ಸಾಹೇಬ್ರ ಅಂತರಾಳ ಏನಿತ್ತು ಅನ್ನೋದನ್ನ ತೆರೆದಿಡುವಂತ ಒಂದು ಪುಸ್ತಕ. ನಾವು ನಿಜವಾಗಿಯೂ ಬಾಬಾ ಸಾಹೇಬ್ರ ನಿಜವಾದ ವಾರಸುದಾರರೇ ಆದ್ರೆ, ಬಾಬಾ ಸಾಹೇಬ್ರ ರಕ್ತ ನಮ್ಮ ಮೈ ಒಳಗಿರುವುದಾದ್ರೆ, ನಾವೆಲ್ಲ ಬಾಬಾ ಸಾಹೇಬ್ರ ಕಂಡಿರ್ತಕ್ಕಂಥ ಕನಸನ್ನ ನಾವು ಬದುಕಿರೋದ್ರೊಳಗಾಗಿ ನನಸು ಮಾಡತಕ್ಕಂಥ ತಾಕತ್ತೇ ಇರುವುದಾದ್ರೆ, ನಾವೆಲ್ಲರೂ ಕೂಡ ಈ ಒಂದು ನೌಕರರ ಸಂಘದ ಕೆಲಸ ಏನಂತಂದ್ರೆ, ನಮ್ಮ ಸಮಾಜದ ವಿದ್ಯಾವಂತ ವಿದ್ಯಾರ್ಥಿಗಳನ್ನ ಅವರನ್ನ ತಯಾರು ಮಾಡೋ ಜಾಗೃತ ಮಾಡುವಂತ ಕೆಲಸವನ್ನ ನೀವೆಲ್ಲ ಮಾಡ್ರಿ ಅಂತ ಹೇಳ್ತಕ್ಕಂತ ಮಾತನ್ನ ಹೇಳ್ತಾ, ಯಾಕಂದ್ರೆ ಬಹಳಷ್ಟು ಸಮಯ ಆದ್ರೂ ಹೊಟ್ಟೆ ಹಸಿದ್ರು ಸಹಿತ ನನ್ನ ಮಾತನ್ನ ಅತ್ಯಂತ ಶಾಂತ ರೀತಿಯಿಂದ ತಾವೆಲ್ಲ ಕೂತು ಕೇಳಿದ್ರಿ. ಯಾಕಂದ್ರೆ ಒಂದು ಊರೊಳಗ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ತಂದ ಭಾಷಣ ಮಾಡ್ಲಿಕ್ಕೆ ಹಚ್ಚಿರ್ತಾರೋ, 1 ತಾಸ ಆಯ್ತು 2 ತಾಸ ಆಯ್ತು ಬಿಡವಲ್ಲವ. ಅವಾಗ ಒಬ್ಬರು ಹಿರಿಯರು ದೂರ ಕೂತಿರ್ತಾರೋ, ಆ ಹಿರಿಯ ಮನುಷ್ಯ ಏನ್ ಮಾಡ್ತಾರಂತಂದ್ರೆ ಕೈ ಒಳಗೆ ಒಂದು ಬಡಗಿ ತಗೊಂಡು ಎದ್ದು ನಿಂದಿರ್ತಾರ. ಎದ್ದು ನಿಂದ್ರ ಹಂಗ ಮಾತಾಡೋಂಗ್ ಸ್ವಲ್ಪ ಗಾಬರಿ ಆಗ್ತೈತಿ, ಹಂಗ ಮಾತಾಡ್ತಾನೋ. ಆ ಬಡಗಿ ಹಿಡ್ಕೊಂಡು ನಾವು ಅಜ್ಜ ಈ ಕಡೆ ಸ್ಟೇಜ್ ಕಡೆನ ಬರ್ತಾನ. ಇನ್ನೂ ಸ್ವಲ್ಪ ಗಾಬರಿಯಾಗಿ ಕೈಕಾಲೆಲ್ಲ ನಡಗ್ಲಾಕ್ ಶುರು ಮಾಡ್ತಾವು. ನಡಗ್ಲಾಕ್ ಶುರು ಮಾಡೋಣ, ಇನ್ನೂ ಸನೇಕ ಬಂದ್ ಅವ್
ಏನಂತಂದ್ರೆ, ನಮ್ಮ ನಿಂದೇನ್ ತಪ್ಪಿಲ್ಲ, ನೀ ಮಾತಾಡು, ನಿನ್ನ ಯಾವ ಕರ್ಕೊಂಡು ಬಂದಾನ ಆ ಮಗನ ಹುಡುಕ್ಯಾಡತ್ತೇನೆ ಅಂತ ಹೇಳ್ತಾರ. ಅದಕ್ಕೆ ನನ್ನ ಕರ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಸಿಂಗೇಶ್ವರನ ಹುಡುಕ್ಯಾಡೋದು ಬೇಡ ನೀವೆಲ್ಲ. ಅದಕ್ಕೆ ಅತ್ಯಂತ ಬಾಬಾ ಸಾಹೇಬರ ಕಂಡಿರ್ತಕ್ಕಂಥ ಕನಸು ನನಸಾಗ್ಲಿ, ಆ ನನಸು ಮಾಡುವಂತ ಜವಾಬ್ದಾರಿ ಕೆಲಸ ನಮ್ಮೆಲ್ಲರ ಹೆಗಲ ಮೇಲೆ ಐತಿ. ನಾವು ಬದುಕಿರೋದ್ರೊಳಗಾಗಿ ಆ ಕನಸನ್ನ ನನಸು ಮಾಡ್ತೀವಿ ಅಂತ ಹೇಳಿ ಕಳೆದ 25 ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನೀವು ಕೂಡ ಆ ಒಂದು ಸಾಮಾಜಿಕ ಪರಿವರ್ತನಾ ಚಳುವಳಿಯಲ್ಲಿ, ಯಾಕಂದ್ರೆ ಸಮಾಜ ಸೇವೆ ಬೇರೆ, ಈಗ ನೀವು ಮಾಡ್ತಾ ಇರೋದು ಸಮಾಜ ಸೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಕೊಡೋದು, ನಮ್ಮ ವಿದ್ಯಾರ್ಥಿಗಳಿಗೆ ಊಟ ಕೊಡೋದು, ಅವ್ರಿಗೆ ಅಡ್ಮಿಷನ್ ಮಾಡಿಕೊಡೋದು, ಇದು ಸಮಾಜ ಸೇವೆ ಆಗ್ತದೆ. ಆದ್ರೆ ನನ್ನ ಅಭಿಲಾಷೆ ಏನೈತೆ ಅಂದ್ರೆ ಸಮಾಜ ಪರಿವರ್ತನೆ ಆಗಬೇಕು. ನೀವಾಗ ಸಮಾಜ ಸೇವೆ ಅಂತಂದ್ರೆ ಒಬ್ಬ ಹಸದವ ಊಟ ಕೊಡಿಸುದ ಸಮಾಜ ಸೇವೆ ಆದ್ರೆ, ತನ್ನ ಊಟವನ್ನ ತಾನೇ ಉತ್ಪಾದನೆ ಮಾಡಿ ತಿನ್ನುವಂತದ್ದು ಸಾಮಾಜಿಕ ಪರಿವರ್ತನೆ. ಒಂದು ನೋವಿಗೆ ಮಲಾಮ್ ಹಚ್ಚುವುದು ಸಮಾಜ ಸೇವೆ ಆದ್ರೆ, ನೋವಾಗ್ಲಾರ್ದಂತ ವಾತಾವರಣ ನಿರ್ಮಾಣ ಮಾಡೋದು ಸಮಾಜ ಪರಿವರ್ತನೆ ಆಗ್ತದೆ. 10 ರೂಪಾಯಿ ಕೆಜಿ ಅಕ್ಕಿ ಕೊಡುವುದು ಸಮಾಜ ಸೇವೆ ಆದ್ರೆ, ಬಾಸುಮತಿ ಅಕ್ಕಿ ಕೊಂಡು ತಗುವಂತ ಯೋಗ್ಯತೆ ಕೊಡುವುದು ಸಮಾಜ ಪರಿವರ್ತನೆ ಆಗ್ತದೆ. ಅದಕ್ಕೆ ನಾವೆಲ್ಲ ಸಮಾಜ ಪರಿವರ್ತನೆ ಕೆಲಸ ಮಾಡಬೇಕು. ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಮೂವ್ಮೆಂಟ್ ದಲ್ಲಿ ನಾವೆಲ್ಲ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನನ್ನ ಕರೆಸಿ ನನ್ನ 2 ಮಾತುಗಳನ್ನ ಬಹುಶಃ ಇಲ್ಲಿ ನಮ್ಮ ಅನಿಲ್ ಹೊಸಮಣೇಶ್ವರು ಬಂದಾರ ಅನಿಸ್ತದೆ. ಅವರು ಸಹಿತ ಅವರಿಗೆ ಸಹಿತ ನಾನು ಧನ್ಯವಾದಗಳು. ಅವರು ಸಹಿತ ಈ ಒಂದು ಸಾಮಾಜಿಕ ಪರಿವರ್ತನಾ ಚಳವಳಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಪವಿತ್ರವಾದ, ಯಾಕಂದ್ರೆ ಈಗೇನು ಈ ನೌಕರರ ಸಂಘಟನೆ ಮಾಡ್ತಾ ಇದೆ ಕೆಲಸ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ಕೆಲಸದ ಮುಂದುವರೆದ ಭಾಗ. ಇದಕ್ಕಿಂತ ಪವಿತ್ರವಾದ ಕೆಲಸ ಇನ್ಯಾವುದೂ ಇಲ್ಲ. ಈ ಕೆಲಸವನ್ನ ನೀವೆಲ್ಲರೂ ಕೂಡ ನಮ್ಮ ಸರ್ ಹೇಳಿದಂಗ, ಸೋಮಶೇಖರ್ ಸರ್ ಹೇಳಿದಂಗ, ಬಾಬಾ ಸಾಹೇಬರ ಸಂಪುಟಗಳನ್ನ ನೀವು ಸಮಾಜ ಮಂದಿರ, ಇವತ್ತು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಸಮಾಜ ಮಂದಿರ ಇಸ್ಪಟಾಡು ಅಡ್ಡಾಗಳು ಆಗ್ಯಾವು. ಅದಕ್ಕಾಗಿ ಅದನ್ನ ಗ್ರಂಥಾಲಯ ಆಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ವ್ಯಕ್ತಪಡಿಸ್ಯಾರು. ಆ ಕೆಲಸ ಈ ನೌಕರ ಸಂಘ ಮಾಡ್ತದ ಅಂತಕ್ಕಂಥ ನಂಬಿಕೆಯೊಂದಿಗೆ ನನ್ನನ್ನ ಕರೆಸಿ ನನ್ನ ಮಾತುಗಳನ್ನ ಅತ್ಯಂತ ಚಾತ ರೀತಿಯಿಂದ ಕೂತು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ನಿಲ್ಲಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಪ್ರೀಶಿಯಸ್ ವರ್ಡ್ಸ್. ಆ್ಯಂಡ್ ಬಹಳ ಎಮೋಷನಲಿ ಟಚ್ ಮಾಡಿದ್ರಿ. ನಿಮ್ಮ ಒಂದು ಮಾತುಗಳಲ್ಲಿ ಶಿಕ್ಷಣದ ಮಹತ್ವ ಎಷ್ಟಿತ್ತು, ಭಾರತದ ಒಂದು ದೇಶದ ಬಗ್ಗೆ ಬಾಬಾ ಸಾಹೇಬ್ ಕಂಡಂತಹ ಕನಸೇನು, ಹಾಗೇನೆ ನಮಗೋಸ್ಕರ ಅವ್ರು ಏನೇನು ಮಾಡಿದ್ರು, ಹಾಗೇನೆ ಲಾಸ್ಟ್ ಫ್ಯೂ ಡೇಸ್ ಅನ್ನುವಂತಹ ಒಂದು ಬುಕ್ನಲ್ಲಿ ಇಡೀ ಸಮಪ್ಪೆ ಮಾಡಿದ್ರು. ನಾನಕ್ ಚಂದ್ರ ಅವ್ರು ಬರೆದಂತಹ ಒಂದು ಬುಕ್ ಅನ್ನ ಸಮಪ್ ಮಾಡಿ ಹೇಳಿದ್ರು. ಅದು ಇಷ್ಟು ದೊಡ್ಡದೈತಿ ಬುಕ್. ಅದನ್ನ ಸ್ವಲ್ಪ ವಿಷಯದೊಳಗನ್ನ ಸಮಪ್ ಮಾಡಿ ಹೇಳಿದ್ರು. ಅದರ ದರ್ಶನ ಕೊಟ್ರು ನಮಗ ಅಂತಹ ಒಂದು ವಿಷಯಗಳನ್ನ. ಹಾಗೇನೆ ಪರಿವರ್ತನೆ ಮತ್ತು ಸಾಮಾಜಿಕ ಸೇವೆ, ಇವೆರಡರ ನಡುವೆ ಬಹಳ ಡಿಫ್ರೆನ್ಸ್ ಇದೆ. ಆ 2 ಶಬ್ದದ ಅರ್ಥವನ್ನ ತಿಳಿಸಿಕೊಟ್ಟಿದ್ರು. ಆಮೇಲೆ ಪರಿವರ್ತನೆ ಏನಾಗಬೇಕು, ಸಾಮಾಜಿಕ ಸೇವೆ ಏನಾಗಬೇಕು, 2 ವಿಷಯದ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಹೇಳಿದ್ರು. ಅಷ್ಟೇ ಅಲ್ಲದೆ ಶಿಕ್ಷಣದ ಮಹತ್ವದ ಬಗ್ಗೆ ತಿಳಿಸಿಕೊಡ್ತಾರ. ಶಿಕ್ಷಣದ ಮಹತ್ವ, ಇನ್ ಮೈ ಪರ್ಸನಲ್ ಒಪಿನಿಯನ್, ಶಿಕ್ಷಣದ ಮಹತ್ವ, ಶಿಕ್ಷಣ ನಿಮ್ಮ ಮಕ್ಕಳನ್ನ LKG UKG ಇಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಸೇರಿಸ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಇಂಗ್ಲಿಷ್ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿ. ಅದ್ರ ಸಲುವಾಗಿ ಯಾವ ಸಂಘಟನೆ, ಕನ್ನಡ ಸಂಘಟನೆ ಬಂದ್ರೆ ನಾನು ಕೇಳಲಿ, ಬಂದ ನಾ ಹೇಳ್ತೀನಿ ಒಬ್ಬನೇ ಸಾಕು. ಅದ್ರ ಸಲುವಾಗಿ ನಿಮ್ಮ ಮಕ್ಕಳನ್ನ ಇಂಗ್ಲಿಷ್ದಲ್ಲೇ ಶಿಕ್ಷಣವನ್ನ ಕೊಡಿಸ್ರಿ, ಇಂಗ್ಲಿಷ್ ಮೀಡಿಯಂನ ಕೊಡ್ರಿ. ಅಂತ ಒಂದು ಶಿಕ್ಷಣವನ್ನ ಮಕ್ಕಳಿಗೆ ಕೊಡ್ಬೇಕು. ಆ ಒಂದು ಮಕ್ಕಳನ್ನ ನಾವು ಇಂಗ್ಲಿಷ್ ಶಿಕ್ಷಣ ಏನೈತಲ್ಲ, ಇಂಗ್ಲಿಷ್ ಬಂದ್ರೆ ಅಂತ ಹೇಳಿ ನಮಗೊಂದು ಶಿಕ್ಷಣ ಪದ್ಧತಿ ಒಂದು ಜಾರಿಗೆ ಬಂದಿತ್ತು. ಅಷ್ಟೊತ್ತನ ಇವ್ರು ಯಾರು ಕೊಡಾಕ್ತಿದ್ದಿಲ್ಲ ನಮಗ, ಪುರೋಹಿತವಾದಿಗಳು. ಅದ್ರ ಸಲುವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕೊಡ್ರಿ ಅಂತ ಹೇಳ್ತಾ ಬಹಳಷ್ಟು ಧನ್ಯವಾದಗಳು ವಕೀಲ್ ಸಾಹೇಬ್ರೆ. ನಿಮ್ಮ ಮಾತುಗಳನ್ನ ಇನ್ನೊಮ್ಮೆ ಕೇಳ್ಬೇಕು ಅನ್ಸ್ಲಿಕ್ಕತ್ತದ, ಆದ್ರೂ ಸಮಯದ ಅಭಾವ ಇತ್ತು, ಸ್ವಲ್ಪ ಹೇಳಿದ್ರಿ. ಹಾಗೇನೆ ಇನ್ನೋರ್ವ ಅತಿಥಿಗಳು, ಲಾಸ್ಟ್ ಬಟ್ ನಾಟ್ ಲಿಸ್ಟ್, ಹಾಗೇನೆ ಪ್ರೊಫೆಸರ್ ಶ್ರೀ ಬಸವರಾಜ್ ಜಾಲ್ವಾದಿ, ಪ್ರಾಧ್ಯಾಪಕರು ವಿಜಯಪುರ, ಇವರಿಂದ 1-2 ಮಾತುಗಳು. ಸಮಯದ ಅಭಾವ ಕಡಿಮೆ ಐತಿ. ಜಾಲ್ವಾದಿ ಸಾಕು ಕೂಡ ಆಟ ಆಯ್ತು ಅಂತ ಅನಿಸ್ತದೆ. ನನ್ನ ಮಗಳನ್ನ ಇಲ್ಲಿ ಕೋಚಿಂಗ್ ಆಗಿದ್ದೀನಿ. ಒಂದು ಹುಡುಗ ಈಗ 4th ಸ್ಟ್ಯಾಂಡರ್ಡ್. ನಿಮ್ಮ ಅಡ್ರೆಸ್ಸು ಜಾಲವಾದಿ ಅಲ್ಲವೇ? ನೀವು SC ಒಳಗೆ ಬರ್ತೀರಿ. ನೀವು 70 ಮಾಡಿದ್ರೆ ಸಾಕು, ನಿಮಗೆ ಮೊರಾರ್ಜಿ ವಸತಿ ಶಾಲೆಗೆ ಪ್ರವೇಶ ಸಿಗುತ್ತೆ ಅಂತ ನಾನು ಆಲೋಚನೆ ಮಾಡ್ತೇನೆ.
ನನ್ನ ಮಗಳಿಗೆ ಹೇಳಿ ಕಳಿಸ್ದೆ. ನನ್ನ ಮನೆಯಲ್ಲಿ ನನ್ನ ತಂದೆ ಆದಿಯಾಗಿ ನನ್ನ ಅತ್ತೆಗಳು ಆದಿಯಾಗಿ 90 ಕೆಳಗೆ ಯಾರು ಮಾಡಿಲ್ಲ. 90 ಮಾತ್ರ ಮಾಡ್ತೇವೆ ನಾವು SCಗಳು, ಅದ್ರ ಕೆಳಗೆ ಎಂದು ಬರಲ್ಲ ಅಂತ ಹೋಗಿ ಹೇಳುವಂತ. ಇನ್ನೆರಡದ್ದು ವಧುವರರ ಸಮಾವೇಶ ಕರೆದಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಆರ್ಥಿಕವಾಗಿ ನೀವು ಸಬಲರಲ್ಲದಿದ್ದರೆ ಮದುವೆ ಆಗ್ತದೆ. ಹೆಂಡತಿಯನ್ನ ಸಾಕಿ ಸಲಹುವ ತಾಕತ್ತು ಇಲ್ಲದಿದ್ದರೆ ನೀವು ಮದುವೆಯನ್ನು ಮುಂದೂಡಿ. ನಿಮ್ಮ ಗಂಡ ಕುಡಿದು ಬರುತ್ತಿದ್ದರೆ ಮನೆಗೆ ಆತನಿಗೆ ಊಟ ಹಾಕಬೇಡಿ. ನಾವು ನಿಂತ ನೆಲವನ್ನ ಭದ್ರಪಡಿಸಿಕೊಳ್ಳದೆ ಹೋದ್ರೆ ಮದುವೆ ಆಗ್ಲಿಕ್ಕೆ ನಾವು ಅಯೋಗ್ಯರು. ಒಂದು ದಯವಿಟ್ಟು ವಕೀಲರು ತಪ್ಪು ತಿಳ್ಕೋಬಾರ್ದು. ಅದು ಬರೆಹ ಭಾಷಣಗಳೇ ಕರೆಕ್ಟ್, ಬರಹ ಅಲ್ಲ, ಬರೆಹ ಕರೆಕ್ಟ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಏನು ಪ್ರಕಟ ಮಾಡಿದ್ದಾರೆ ಅದು ಕರೆಕ್ಟ್, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಇನ್ನು ಎರಡನೇದು, ಮೊನ್ನೆ ಒಂದು ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ. ಮನುಷ್ಯ ಅಲ್ಲ, ರೋಬೋಟ್. ರೋಬೋಟ್ನಂತ ರೋಬೋಟೇ 9 ತಾಸು ದುಡಿದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದೆ. ಕೆಲವೊಬ್ರು ಹೇಳ್ಕೊಳ್ತಾರೆ 18 ತಾಸು ಕೆಲಸ ಮಾಡ್ತೀನಿ ಅಂತೇಳಿ. ಅವ್ರು ಸತ್ತು ಹೋಗಿದ್ದಾರೆ ಬಹುಶಃ, ನಾನು ಅರ್ಥ ಮಾಡ್ಕೊಳ್ತೇನೆ. ಅಪ್ಪಗಿರಿ ಸೋಮಶೇಖರ್ ಅವರು ಮಾತಾಡಿದ ನಂತರ ಬಹುಶಃ ಕಾರ್ಯಕ್ರಮ ಮುಗಿಸ್ಬಿಡ್ಬೇಕಾಗಿತ್ತೆ. ನಾವು ಬಹಳ ಖುಷಿ ಇತ್ತು, ಯಾಕಂದ್ರೆ ನಾವಿಲ್ಲಿ ಇರ್ತೇವೆ, ಮಾತಾಡ್ತೇವೆ. ಆ ಮಾತುಗಳನ್ನು ದಯವಿಟ್ಟು ಮರಿಬೇಡಿ. ಅಮೆರಿಕದ ಘಟಿಕೋತ್ಸವದ ಭಾಷಣವನ್ನು ಉದ್ಘಾಟನೆ ಮಾಡಿ ಆಲ್ಬರ್ಟ್ ಐನ್ಸ್ಟೀನ್ ಹೋಗಿರ್ತಾನೆ. ಕೆಳಗಡೆ ಪದವಿಯನ್ನ ಪಡೆದವರು ಕೂತಿರ್ತಾರೆ. ಒಂದು ಪ್ರಶ್ನೆಯನ್ನು ಆಲ್ಬರ್ಟ್ ಐನ್ಸ್ಟೀನ್ ಕೇಳ್ತಾನೆ, ಒಬ್ಬ ನಿರಕ್ಷರ ಕುಕ್ಷಿ ಒಬ್ಬ ಅನಕ್ಷರಸ್ಥ ದೊಡ್ಡ ತಪ್ಪನ್ನ ಏನು ಮಾಡಬಲ್ಲ ಅಂತ ಹೇಳ್ತಾರೆ. ಟ್ರೈನ್ ಹೋಗ್ತಿರ್ತದೆ, ಅಲ್ಲಿ ಟ್ರೈನಲ್ಲೇ ಎಲ್ಲ ಆಟಾಡೋರು ಅದೇ ಕಲ್ಪನೆ ತಲೆ ಇಟ್ಟು ಆ ಟ್ರೈನಿನ ಮೊಳೆಯನ್ನ ಕದಿಯಬಲ್ಲ ಅಂತ ಹೇಳ್ತಾರೆ. ಮೊಳೆಯನ್ನ ಇಟ್ಟು ಕದಿಯಬಲ್ಲ. ಹಾಗಾದ್ರೆ ಕಲ್ತವನು ಏನು ಮಾಡಬಲ್ಲ? 1, 2, 3, 4, 5 ಡಿಗ್ರಿ ಮತ್ತೆ ಮೇಲೆ PhD ಕಲ್ತವ್ರು ಇದ್ದಾರಲ್ಲ ಜಾಸ್ತಿ, ಅವ್ರೇನು ಮಾಡಬಲ್ಲ? ಪೂರಾ ಕಲಿತವರು ಆ ಪೂರಾ ಟ್ರೈನನ್ನೇ ಕದಿಯಬಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಕಲ್ತವರು ಆ ಪೂರಾ ಟ್ರೈನನ್ನೇ ಕದಿಯಬಲ್ಲರು. ಆ ಟ್ರೈನಿನ ಒಂದು ನಟ್ಟನ್ನ ಕದಿಯಬರ್ತಕ್ಕಂಥವ್ರು ಅನಕ್ಷರಸ್ಥರು. ಬಹಳ ಓದಿದವರು ಈ ಜಗತ್ತನ್ನು ಕೆಡಿಸಿದಷ್ಟು ಕಡಿಮೆ ಓದಿದವರು ಕೆಡಿಸಿದ್ದಾರೆ. ನಾವು ಅರ್ಥ ಮಾಡ್ತಾ ಇರಬೇಕು. ಆರಂಭದಲ್ಲಿ ಬಂದೇಜಿಯವರು ಪ್ರಾರ್ಥನೆಯನ್ನ ತಮಗೆ ನಿಂತು ಚಪ್ಪಲಿಯನ್ನು ಬಿಟ್ಟು ಮಾಡ್ಲಿಕ್ಕೆ ಹೇಳಿದ್ರು. ತಾವೆಲ್ಲರೂ ಹೇಳಿದ್ರೆ ದಿನಾಲೂ ಅಲ್ಲಿ ಇದರಲ್ಲೂ ಮಾಡ್ತೀವಿ. ಯಾವುದು ನಮ್ಮ ಬುದ್ಧ ವಿಹಾರದಲ್ಲಿ ಪಾಣಾತಿ ಪಾಣ ವೀರಮಣಿ ಸಿಕ್ಕಾಪದಂ ಸಮಾನ. ಏನದರ ಅರ್ಥ? ಈ ಅರ್ಥ ಗೊತ್ತಾಗ್ಲಾರ್ದಕ್ಕೆ ಬಸವಣ್ಣ ಹಿಂದೂ ಧರ್ಮದಿಂದ ಸಿಡಿದು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವ ದೈವೋ ದುರ್ಬಲ ಗಾತಃ ಏನ್ ತಿಳಿಯಿತು? ತಿಳಿಲಾರಕ್ಕೆ ಅಲ್ಲಿ ಬಸವಣ್ಣ ಧರ್ಮ ಸ್ವೀಕಾರ ಮಾಡಿದ್ರು. ಇಲ್ಲಿ ಪಾಣಾತಿ ಪಾಣ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮೋಸ ವಾಚ ಇದಾವಲ್ಲ, ಅವಲ್ಲ. ನಾನು ಮೋಸ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಕುಡಿಯೋದಿಲ್ಲ, ಗುಟ್ಕ ಹಾಕೊಳ್ಳೋದಿಲ್ಲ, ಮದ್ಯಪಾನ ಮಾಡೋದಿಲ್ಲ, ನಾನು ನನ್ನ ನಡತೆಯನ್ನು ತಿದ್ದುಕೊಳ್ಳುತ್ತೇನೆ, ನಾನು ಸುಳ್ಳು ಹೇಳೋದಿಲ್ಲ, ಕಳು ಮಾಡಿ. ಎಲ್ಲಿ ನಾನು ಈ ನೀಲಿ ಶಾಲನ್ನು ಹಾಕೊಂಡ್ರೆ ನನಗೆ DSS ಅಥವಾ ದಲಿತ ಬಾಂಧವರು ಅಂತ ಹೇಳ್ತಾರೆ, ಅಥವಾ ಹೊಲೆಯರು ಅಂತ ತಿಳ್ಕೊತಾರೆ, ಛಲವಾದಿಗಳು ಅಂತ ತಿಳ್ಕೊತಾರೆ ಅಂತಕ್ಕಂಥದ್ದನ್ನ ನೀವು ಬಿಟ್ಟಾಗ ಮಾತ್ರ ನೀವು ಮುಂದೆ ಬರ್ತೀರಿ. ಮಕ್ಕಳು ವಯಸ್ಸು ಮಾತ್ರ ನಾವು ಈ ನಮ್ಮ ಹಿರಿಯರು ಜಲವಾದಿಯಿಂದ ಬಂದಿದ್ದಾರೆ ಅಂತಕೊಂಡು ನಾನು ಜಲವಾದಿ ಅಂತ ಭಾವಿಸಿರ್ಬೋದು. ಬಟ್ ಅವ್ರ ಕಲ್ಪನೆ ಜಲವಾದಿ ಅಂದ್ರೆ ಹಿಂಗ ತಿಳ್ಕೊತಾರ. ನನಗೆ ಬಹಳ ಖುಷಿ ಆಯ್ತು. ಇಡೀ SC ಸಮೂಹ ಅಂತ ತಿಳ್ಕೊಂಡು ಜಲವಾದಿ ಅಡ್ರೆಸ್ ಮೇಲೆ
ಅಂಬೇಡ್ಕರ್ ಗುರು ದೇವರಾಯ ಇಂಗ್ಳೆ ಅಂತಕ್ಕಂಥವ್ರು ರೈಬಲ್ ತಾಲೂಕಿನಲ್ಲಿ. ಅವರೆಲ್ಲ ಏನು ಹೇಳಿದ್ರಪ್ಪ ಅಂತಂದ್ರೆ, ಮೊದಲು ನಿಮ್ಮ ಅಡ್ರೆಸ್ ಅನ್ನ, ನಿಮ್ಮ ಮಕ್ಕಳ ಹೆಸರನ್ನ, ನಿಮ್ಮ ಹೆಸರನ್ನ ದುರ್ಗವ್ವ, ಮರ್ಗವ್ವ, ನಿಂಗಪ್ಪ, ಕಲ್ಯ, ಮಲ್ಯ ಹೆಸರು ಇಟ್ಕೊಂಡ್ರೆ ಅವು ಚೇಂಜ್ ಮಾಡಿಕೊಡ್ರಿ ಅಂತ ಹೇಳೋದು. ಅವ್ರೊಮ್ಮೆ ಊರಲ್ಲಿ ಕಟಿಂಗ್ ಮಾಡಿಸ್ಕೊಳ್ತಾರೆ. ಕಟಿಂಗ್ ಮಾಡೋ ಸಹಿತ ಸಮಾಜದವನು ಒಂದು ಕಡೆ ಮಾಡಿದ ಜಾತಿ ಕೇಳ್ತಾನೆ. ದೇವರಾಯ ಇಂಗ್ಳೆ ಅವರು ನಿಜವಾದ ಜಾತಿಯನ್ನು ಹೇಳ್ತಾರೆ. ಕಟಿಂಗ್ ಮಾಡೋದೇ ಬಿಟ್ಬಿಡ್ತಾರೆ. ಅದನ್ನು ಮುಚ್ಚಿಕೊಂಡು ಟಾವೆಲ್ ಹಚ್ಕೊಂಡು ಮಿರರ್ಸ್ಗೆ ಹೋಗ್ತಾರೆ. ಮಿರರ್ಸ್ಗೆ ಹೋಗಿ ಕಟಿಂಗ್ ಹೀಗೆ ಮಾಡ್ಕೊಟ್ರೆ ಅಂದಾಗ, ಇಲ್ಲ ಅನಿವಾರ್ಯ ಆಗಿದೆ, ನೀವು ಯಾವ ಜಾತಿಯವರು, ಆಮೇಲೆ ಅವ್ರಿಗೆ ಹೆಸರು ಹೇಳ್ತಾರೆ, ಪೂರ ಜಾತಿ ಇದು ಇದು ದಾಡಿ ಮಾಡ್ತಾನೆ. ಆವಾಗ ದೇವರಾಯ ಇಂಗ್ಳೆ ಅವರಿಗೆ ಐಡಿಯಾ ಹೊಳಿತದೆ, ಬಾಬಾ ಸಾಹೇಬ್ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಹೆಸರನ್ನು ಬದಲಿಸ್ಕೊಳ್ಳಿಕ್ಕೆ ಹಕ್ಕಿದೆ, ಅಡ್ರೆಸ್ ಅನ್ನು ಬದಲಿಸ್ಕೊಳ್ಳಿಕ್ಕೆ ಹಕ್ಕಿದೆ. ಅದು ನಿಮ್ಮ ಇಷ್ಟದಂತೆ ಆಗಲಿ, ಅದು ಬೇಕಾಗಿಲ್ಲ. ನಮಗೆ ಇವತ್ತು ಬೇಕಾಗಿರೋದೇನಪ್ಪ ಅಂತಂದ್ರೆ ನಮ್ಮ ಸಮಾಜ ಪರಿವರ್ತನೆ. ಇವತ್ತು DSS ಇತ್ತು ಅಂತ ಹೇಳಿ ನನ್ನ ಭಾಷಣದಿಂದ ಅಥವಾ ಇವರೆಲ್ಲರ ವೇದಿಕೆ ಮೇಲಿನ ಭಾಷಣದಿಂದ ಸಮಾಜ ಸುರಕ್ಷಿತವಾಗಿರುತ್ತೆ ಅಂತ ನಾನು ಭಾವಿಸಲ್ಲ. ಸಮಾಜ ಸುರಕ್ಷಿತವಾಗಿರೋದು ಹೋರಾಟಗಾರರಿಂದ. ನನಗೆ ಫೋನ್ ಮಾಡಿದ್ರೆ ನಾನೇನು ಮಾಡಲ್ಲ. ನನ್ನ ಸಮಾಜದ ಒಬ್ಬ ಮಹಿಳೆ 6 ತಾಸು ರಾತ್ರಿಗಳಿಗೆ ಒಬ್ಬ DSS ಅಧ್ಯಕ್ಷನಿಗೆ ಕಾಲ್ ಮಾಡಿ, ಅಣ್ಣ ನನಗೆ ಹಿಂಗಾಗಿದೆ, ಊರಲ್ಲಿ ದಬ್ಬಾಳಿಕೆ ನಡೆದಿದೆ ಅಂದ್ರೆ, ಅವ ಬರ್ತೀನಿ, ಒಂದು 4 ಕ್ರೂಸರ್ ತೊಂದು ಸದ್ಯ ಬಂದು ನೋಡು ಅಂದ್ರೆ ಎದುರುಗಾಡುಗಳಿಗೆ ಹೆದರ್ತಾರೆ. ದಯವಿಟ್ಟು DSSಗಾಗಲಿ ಅಥವಾ ಇದಕ್ಕಾಗಲಿ ದಯವಿಟ್ಟು ತಪ್ಪಿಸ್ಕೊಬೇಡಿ, ಬೈಬೇಡಿ. ಅವ್ರು 10 ರೂಪಾಯಿ ಚಿತ್ತಾರೆ, 20 ರೂಪಾಯಿ ಚಿತ್ತ, ಯಾರನ್ನ ಬೈತಾ ಇದ್ದೀರಿ? ಹೋಗ್ಬೇಕು ಅಂದ್ರೆ ಆ DSSದವನು ಒಂದು 7-8 ಜನರನ್ನ ಕರ್ಕೊಂಡು ಹೋಗ್ಬೇಕು. 7-8 ಜನರಿಗೆ ಅಷ್ಟರಲ್ಲಿ ಟೀ ಕುಡ್ಸೋದು ಬೇಡವಾ, ಊಟ ಮಾಡಿಸೋದು ಬೇಡವಾ, ಕರೆದುಕೊಂಡು ಹೋಗೋಕ್ಕೆ ಪೆಟ್ರೋಲ್ ಏನಿಲ್ಲ? ಒಬ್ಬರಾದ್ರೂ ಆಲೋಚನೆ ಮಾಡಿದೆ? ಆ ನಾಯಕ ಇವ್ರಿಗೆ 10 ರೂಪಾಯಿ ತಿಂತಾವನೆ ಅಂತಾನೆ, ಈ ನಾಯಕ 10 ರೂಪಾಯಿ ತಿಂತಾವ ಅಂತಾನೆ, ಎಲ್ಲರೇ ಹುಡ್ಕೊಂಡು ಹೆಸರು ಕೆಡಿಸಿದ್ದು ಇವರನ್ನ. ದಯವಿಟ್ಟು ಇಂಥ ನಕಾರಾತ್ಮಕ ಮಾತುಗಳನ್ನು ದಯವಿಟ್ಟು ಬಿಡಿ. ನೀವು ಪರಿವರ್ತನೆ ಆಗ್ಬೇಕಂದ್ರೆ, ಯಾಕೆ ನಾನು ನೇರವಾಗಿ ಮಾತಿಗೆ ಬಂದೆ, ಕ್ಷಮೆ ಇರಲಿ. ವೇದಿಕೆ ಮೇಲಿನ ಒಬ್ಬರನ್ನು ನಾನು ಹೆಸರು ಯಾಕೆ ತಗೊಳ್ಳಿಲ್ಲ ಅಂದ್ರೆ, ನನಗೆ 10 ನಿಮಿಷ ಕೊಟ್ಟಿದ್ದಾರೆ ಅವರು ಕಾರ್ಯಕ್ರಮದ ಸಂಘಟಕರು. ಅವರಿಗೆ ನಾನು ಹೇಳಿದೆ, ನೀವು 10 ನಿಮಿಷ ಮಾತಾಡಿ, ನಾನು 10 ನಿಮಿಷ ಮಾತಾಡ್ತೇನೆ. ಅದಕ್ಕೆ ನನಗೆ ಟೈಮ್ ಮುಗಿದ ಬಂದಿದೆ. ದಯವಿಟ್ಟು ಪುಸ್ತಕ ಓದುವುದರಲ್ಲಿ ದಲಿತ ಯುವಕರು ಮುಂದಿದ್ದಾರೆ. ಇವತ್ತು ಬರಹದಲ್ಲಿ, ಭಾಷಣದಲ್ಲಿ ಎಲ್ಲಾದ್ರೂ ಒಬ್ಬ ಭಾಷಣ ಮಾಡ್ತಾನೆ, ಚೆನ್ನಾಗಿ ಜನರನ್ನ ಅಟ್ರಾಕ್ಷನ್ ಮಾಡ್ಕೋತಾನೆ ಅಂದ್ರೆ ಆತ ಛಲವಾದಿ ಇರ್ತಾನೆ. ಪುಸ್ತಕ ಹೆಚ್ಚು ಓದ್ತಾನೆ, ಆಕ್ಟಿವ್ ಆಗಿದ್ದಾನೆ ಅಂದ್ರೆ ಆತ ಛಲವಾದಿ ಇದ್ದಾನೆ. ಮತ್ತೆ ಮೋಸ್ಟ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಥವಾ ಬ್ಯೂಟಿಫುಲ್ ಆಗಿದ್ದಾನೆ ಅಥವಾ ಇನ್ನೇನಾದ್ರೂ ಬಹಳ ಆಕ್ಟಿವ್ ಆಗಿದ್ದಾನೆ, ಹಾಡು ಹಾಡ್ತಾನೆ ಅಂದ್ರೆ ಆತ ಛಲವಾದಿನಿ ಇರ್ತಾನೆ, ಆತ ದಲಿತರ ಇರ್ತಾನೆ. ನನಗೆ ಹೆಮ್ಮೆ ಇದೆ ನನ್ನ ದಲಿತ ಯುವಕರ ಬಗ್ಗೆ ಮತ್ತು ದಲಿತ ಯುವತಿಯರ ಬಗ್ಗೆ. ಮತ್ತೆ ನಾನು ಅದನ್ನೆಲ್ಲ ಅಂಕಿ ಸಂಖ್ಯೆಗಳನ್ನು ಕೊಡಬಲ್ಲೆ, ತುಂಬಾ ಮುಂದುವರೆದಿದ್ದೀನಿ. ಆದರೆ ಒಂದು ಆಲೋಚನೆ ಮಾಡಬೇಕು, ಸೆಲ್ಫ್ ಇಂಟ್ರೊಡಕ್ಷನ್ ಏನಂದ್ರೆ, ಸಮಾಜವನ್ನು ನಾವು ಎತ್ತ ಸಾಗಿಸ್ತಾ ಇದ್ದೀವಿ. ನಮಗೆ ಸರಿಯಾದ ಮಾರ್ಗದರ್ಶಕರಿಲ್ಲ ಈ ಸಮಾಜದಲ್ಲಿ. ಈಗ ನನ್ನ ಕೆಲಸ, ನಾನೊಬ್ಬ ಸರ್ ಅಂದ್ರೆ, ಒಬ್ಬ ಶಿಕ್ಷಕನಂದ್ರೆ ದಾರದಲ್ಲಿ ಮುಳುಗಿದೆಯಲ್ಲ, ಎಸ್, ಅದನ್ನು ದಾರಿ ತರ್ತಕ್ಕಂಥ ಶಕ್ತಿ ನಾನು ಮಾಡಬೇಕು, ಅದನ್ನು ನಾನು ಮಾಡಲೇಬೇಕು. ಇವತ್ತು ಆ ಜವಾಬ್ದಾರಿ ಹೊತ್ಕೊಂಡಿಲ್ಲ, ಬಹಳ ದಿನಗಳ ತುಂಬ ಹಿಂದೆ ಹೊತ್ಕೊಂಡಿದ್ದೀನಿ ಆ ಜವಾಬ್ದಾರಿ. ಅದನ್ನು ನಿಭಾಯಿಸ್ತಿದ್ದೀನಿ. ನಾನು ಸ್ನೇಹಿತರಿಗೆ ಅದು ಗೊತ್ತಿದೆ. ತಾವೆಲ್ಲರೂ ಕೂಡ ಅಷ್ಟೇ ಮಾಡಬೇಕು. ನೀವು ಒಬ್ಬರು 10 ಜನರನ್ನ ಮಾರ್ಗದರ್ಶನ ಮಾಡಿದ್ರೆ ಈ ದೇಶದಲ್ಲಿ ಏನಿಲ್ಲಂದ್ರೂ 1-2 ಕೂಡ ಏನಿದೆಯಲ್ಲ, ದಯವಿಟ್ಟು ಅದನ್ನು ಮಾಡಿ. ಅಂದಾಗ ಮಾತ್ರ ಸಮಾಜ ಆಗಲಿ, ಮನೆ ಆಗಲಿ ಮುಂದಕ್ಕೆ ಬರುತ್ತೆ. ನೀವೇ 7 ಗಂಟೆ ತನಕ ಮಲ್ಕೊಂಡ್ರೆ ಮಕ್ಕಳು ಹೆಂಗ್ರಿ ಬದಲಾವಣೆ ಆಗ್ತವೆ? ನೀವೇ ಕುಡಿದು ಬಂದರೆ ಮಕ್ಕಳು ನೀವೇ ಮುಂದೆ ಮೊಬೈಲ್ ನೋಡ್ಕೊತ್ಕೋತಾರೆ. ನಿಮ್ಮ ಮಗುಗೆ ಮೊಬೈಲ್ ನೋಡೋದು ಬಿಡಿ ಅಂದರೆ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ನಿಮ್ಮ ಮಕ್ಕಳ ಸರ್ವನಾಶಕ್ಕೆ ನೀವೇ ಕಾರಣ ಆಗ್ತದೆ. ನನ್ನ ಹೆಂಡತಿ ನನಗೆ ವಿರೋಧಿ, ನನ್ನ ಮಕ್ಕಳು ನನಗೆ ಇವತ್ತು ವಿರೋಧಿ. ನಾನು ಫೋನ್ ಲಾಕ್ ಮಾಡಿಬಿಟ್ಟು, ಏನು ಅನಾಹುತ ಆದರೂ ಪರವಾಗಿಲ್ಲ, ಎಲ್ಲದಕ್ಕಿಂತ ದೊಡ್ಡ ಅನಾಹುತ ಮಕ್ಕಳಲ್ಲಿ ಮೊಬೈಲ್ ಕೊಡೋದು ಅಂತೇಳಿ ಫೋನ್ ಲಾಕ್ ಮಾಡಿಬಿಟ್ಟು ನಾನು ನೌಕರಿಗೆ ಹೋಗ್ತಾನೆ. ನಾನೇ ಗಂಟೆಗೊಮ್ಮೆ, ಅರ್ಧ ಗಂಟೆಗೊಮ್ಮೆ ಕಾಲ್ ಮಾಡ್ತೇನೆ. ನನ್ನ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ. ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ಕ್ಷಣಕ್ಕೆ ನನ್ನ ಮನೆಗೆ ಬರ್ಬೋದು. ನೀವು ಇಲ್ಲೇ, ನಾನು ಬಿಜಾಪುರದಲ್ಲಿ ಇರೋದು, ನೀವು ಬರ್ಬೋದು. ಮೊಬೈಲ್ ಇಲ್ಲ ಅವರು. ನೀವು ಮೊಬೈಲಲ್ಲಿ ಕೊಡೋದ್ರಿಂದ ಏನಾಗ್ತಂದ್ರೆ ಅಂದರೆ ಮಕ್ಕಳನ್ನು ನಾಶ ಮಾಡ್ತಾ ಇದ್ದಾರೆ. ಮಕ್ಕಳನ್ನು ಬೆಳೆಸುವ ಪರಿ ಇದು. ಮೊದಲ ನಮ್ಮನ್ನು ನಾವು ತಿದ್ದುಕೊಳ್ಳೋಣ, ತದನಂತರ ಸಮಾಜದ ಬದಲಾವಣೆಗೆ ಕೈ ಹಾಕೋಣ. ಅಂದಾಗ ಮಾತ್ರ ಏನಾಗ್ತದಪ್ಪ ಅಂತಂದರೆ ಸಮಾಜ ಸರಿದಾರಿಗೆ ಬರ್ತದೆ. ಕ್ಷಮೆ ಕೇಳ್ತೀನಿ ಅಪ್ಪಗಿರ ಸೋಮಶೇಖರ್ ಅವರಲ್ಲಿ ಬಹಳ ಚಂದ ಮಾತಾಡೋದು. ಒಂದು ಜೈವಿ ಮಾನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಒಂದೆರಡು ಮಾತುಗಳು ಹೇಳಬೇಕಂದ್ರೆ, ಇವತ್ತು ನಾವೊಂದೇನು ಕರ್ನಾಟಕ ರಾಜ್ಯ ಜಲವಾರಿ ನೌಕರರ ಸಂಘ ಒಂದು ಉದ್ಘಾಟನೆ ಮಾಡಿದ್ದೇವೆ. ನಾವು ಸುಮಾರು ಕರ್ನಾಟಕ ರಾಜ್ಯದ ಪ್ರತಿ
ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ನೌಕರರು ಅಧಿಕಾರಿಗಳು ನಮಗೆ ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದೇ ಒಂದು ವಿಷಯ ಹೇಳ್ಬೇಕಂದ್ರೆ ನಮ್ಮದೊಂದು ಸಂಘಟನೆ ಮುಖಾಂತರ ಒಂದು ತುಮಕೂರಲ್ಲಿ BE ಓದಿರ್ತಕ್ಕಂಥ ಒಂದು ವಿದ್ಯಾರ್ಥಿನಿ, ಅವಳು ಒಂದು ರಾಜಕಾರಣಿಗಳ ಹೆಸರು ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ, ಒಂದು ಉನ್ನತ ರಾಜಕಾರಣಿಯ ಮನೆಗೆ ಒಬ್ಬ ತಂದೆ ಮಗಳು ಅವ್ರ ಮನೆಗೆ ಹೋಗಿ ಹೀಗೆ ನಮಗೆ ಒಂದು ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಾವು ಒಂದು ಸಹಾಯ ಸಹಕಾರ ಮಾಡಿ ಅಂತ ಹೇಳಿ ಒಂದು ವಿನಂತಿ ಮಾಡಿಕೊಂಡಾಗ ನನ್ನಿಂದ ಆಗುದಿಲ್ಲ ಅಂತ ಹೇಳಿ ಹೊರಗಡೆ ಕಳಿಸುತ್ತಾರೆ. ಅಲ್ಲೇ ಒಂದು ಕರ್ತವ್ಯ ನಿರತರಾಗಿರುವ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅವ್ರ ಹೆಸರು ಕೂಡ ಘಂಟಾಘೋಷವಾಗಿ ನಾನು ಈ ಸಮಾರಂಭದಲ್ಲಿ ಘೋಷಣೆ ಮಾಡ್ತೇನೆ, ಹನುಮಂತಪ್ಪ ಸರ್ ಅಂತ ಹೇಳಿ. ಯಾಕಂದ್ರೆ ಅವರು ನನಗೆ ಅವರು ಒಂದು ಆ ವಿದ್ಯಾರ್ಥಿನಿಯ ಒಂದು ತಂದೆಯ ಕರೆಸಿ ಏನು ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಒಂದು ಪೂರ್ಣ ವಿವರ ನೋಡಿ, ಇವರು ನಮ್ಮ ಸಮುದಾಯದವರೇ ಇದ್ದಾರೆ ಅಂತ ಹೇಳಿ ಅವರು ಒಂದು ವಿಚಾರ ಬಂದಿದ್ರು. ನನ್ನ ಹೆಸರು ಡೈರೆಕ್ಟ್ ಆಗಿ ನನಗೊಂದು ವಿಷಯ ತಿಳಿಸಿದ್ರು, ಸರ್ ಈ ರೀತಿಯಾಗಿದೆ, ಇವರು ರಾಜಕಾರಣಿಗಳ ಮನೆಗೆ ಅಲುಗಾಡಿದ್ರು ಕೂಡ ಆ ಹುಡುಗಿ BE ಒಂದು 3ನೇ ವರ್ಷಕ್ಕೆ ಫ್ಯಾಷನ್ ಮಾಡ್ತಾ ಇದ್ದಾಳೆ, ಅವಳಿಗೆ 1,10,000 ರೂಪಾಯಿ ಒಂದು ಫೀಸ್ ಬೇಕಾಗಿದೆ ಅಂತ ಹೇಳಿದಾಗ, ಸರ್ ಅಂತೇಳಿ ಆ ಹುಡುಗಿ ಕಡೆಯಿಂದ ಅಲ್ಲಿ ಕಾಲೇಜಿಗೆ ಒಂದು ಇಬ್ಬರಿಗೆ ಕಳಿಸಿ ಅಲ್ಲಿ ಒಂದು ಪರಿಸ್ಥಿತಿ ಕೇಳ್ಕೊಂಡಾಗ ಖುದ್ದಾಗಿ 1,10,000 ಫೀಸ್ ಕಟ್ಟಲಿಕ್ಕಿತ್ತು. ನಾವೊಂದು ಗ್ರೂಪಲ್ಲಿ ಆ ಹುಡುಗಿದೇ ಒಂದು ಫೋನ್ಪೇ ನಂಬರ್ ತಗೊಂಡು ಅಕೌಂಟ್ ನಂಬರ್ ತಗೊಂಡು ಒಂದು ವಾಟ್ಸಪ್ಗಳು ಒಂದು ಸುಮಾರು 5,000 ನೌಕರಸ್ಥ ಇರ್ತಕ್ಕಂಥ ಒಂದು 5 ಗ್ರೂಪ್ಗಳಿವೆ. ಆ ಗ್ರೂಪಲ್ಲಿ ಮಾತ್ರ ಒಂದು ಮೆಸೇಜ್ ಹಾಕಿದ್ದೀವಿ, ನಿಮ್ಮ ಏನು ಸಾಧ್ಯ ಆಗ್ತದೆ ಆ ಒಂದು ಹುಡುಗಿಗೆ ಒಂದು 4ನೇ ಸೆಮಿಸ್ಟರ್ಗೆ 1,10,000 ರೂಪಾಯಿ ಬೇಕಾಗಿರ್ತದೆ ಅಂದಾಗ ಎಲ್ಲ ನಮ್ಮ ನೌಕರ ಸಂಘದವರು ಒಂದು ಸುಮಾರು 1 ದಿವಸದಲ್ಲಿ 2 ದಿವಸದಲ್ಲಿ 1,86,000 ರೂಪಾಯಿ ಆ ಹುಡುಗಿಗೆ ಕಲೆಕ್ಟ್ ಆಯಿತು. ಯಾಕಂದ್ರೆ ನಾವು ಈಗ 1,000-2,000 ಕೊಡೋದಿಲ್ಲ, ಬರೀ ನಾವು 100 ರೂಪಾಯಿ 200 ರೂಪಾಯಿ ಕೊಟ್ಟಾಗ ಆ ಹುಡುಗಿಗೆ 1,86,000 ರೂಪಾಯಿ ಇತ್ತು. ಅಲ್ಲಿ ತುಮಕೂರಲ್ಲಿ ಇರ್ತಕ್ಕಂಥ ನನಗೆ ಕಾಂಟ್ಯಾಕ್ಟಲ್ಲಿ ಇರ್ತಕ್ಕಂಥ ಒಂದು ಕಾಲೇಜ್ ಪ್ರೊಫೆಸರ್ಗಳಾಗಿರ್ಬೋದು, ಅವರಿಗೆ ಸ್ವತಃ ಕಾಲೇಜಿಗೆ ಕಳಿಸಿ ಆ ಹುಡುಗಿಗೆ ಫೀಸಲ್ಲಿ ಪೇಮೆಂಟ್ ಮಾಡಿಸಿ ಆ ಉಳಿದಿರೋಂಥ ಅಮೌಂಟ್ ಅವಳ ಮುಂದಿನ ಭವಿಷ್ಯಕ್ಕಾಗಿ ಅವಳಿಗೆ ಹೇಳಿ ಅದೊಂದು ಇಂಥ ಕೆಲಸಗಳು ಮಾಡಿದ್ದೀವಿ. ಮತ್ತು ಬೇರೆ ಒಂದು ಕಾಲೇಜ್ ಕೂಡ ಹನುಮಂತಪ್ಪ ಸರ್ ಸ್ವತಃ ನನಗೆ ಫೋನ್ ಮಾಡಿ ಹೇಳಿದ್ರು, ಅದು ನಾವಿಲ್ಲಿ ವಾಟ್ಸಪ್ ಅಲ್ಲಿ ಒಂದು ಹೇಳಿಕೊಳ್ಳದೆ ಒಂದು 25,000 ಪೇಮೆಂಟ್ ಮಾಡಿದೆವು. ಇಂಥ ಅನೇಕ ಕಾರ್ಯಗಳು ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಈಗೂ ಕೂಡ ಈ ಮಾತು ಕಾರ್ಯಕ್ಕಾಗಿ ಒಂದು ಕೆಲವು ನಾವು ಯಾವುದೇ ಒಂದು ಅಪೇಕ್ಷೆ ಪಡೆದೆ ಈ ಒಂದು ಸಮಾರಂಭ ವಧುವರ ಸಮಾರಂಭ ಯಾಕೆ ಏರ್ಪಡಿಸಿದೆವು ಅನ್ನೋದು ಒಂದು ಸಣ್ಣ ವಿಚಾರಣೆ. ಒಬ್ಬರು ಹೆಣ್ಮಕ್ಕಳು ಒಬ್ಬರು ಮುನ್ನೋಳದವರು ಅವರು ಗೋವಾಕಿರ್ತಾರೆ, ಸರ್ ನೀವೇನು ಗ್ರೂಪ್ ಮಾಡಿದ್ರಿ ನಮಗೆ ಬಹಳ ಅನುಕೂಲ ಆಗಿದೆ, ನಾವು ಏಜೆಂಟ್ರಿಗೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿದೆವು ಅಂತ ಹೇಳಿದ್ರು. ಆದರೆ ಇಂಥ ವಿಷಯಗಳಿದ್ದಾಗ ಸುಮಾರು ಈ ಥರ ಇದ್ದಾಗ ನಮಗೆ ಒಂದು ಹೆಚ್ಚಿನ ಕಲ್ಪನೆಗೆ ಬಂದು ಒಂದು ಗಂಡು ಹೆಣ್ಣಿನ ಒಂದು ಉಜ್ವಲ ಭವಿಷ್ಯ ಈ ನಮ್ಮ ಸಂಘದಿಂದ ಆಗಲಿ ಅಂತೇಳಿ ಇದು ಒಂದು ನಿರ್ಧಾರ ತೆಗೆದುಕೊಂಡೇವೆ. ಆದ ಕಾರಣ ಈ ಮುಂದಿನ ದಿನಗಳಲ್ಲಿ ಈ ಒಂದು ಸಮಾವೇಶಕ್ಕೂ ಕೂಡ ಕೇಳದೆ ಒಂದು ಈಗಿನ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸರ್ಕಾರಿ ವಕೀಲರು SS ಲೋಕರು ಸರ್ ಕೂಡ ಏನ್ರಿ ನಮ್ಗೆ ಏನು ಕೇಳೇ ಇಲ್ಲ ಅಂತೇಳಿ ಅವರು ನಮಗೆ ಕೇಳದೇ ಒಂದು ಫೋನ್ ಪೇ ಮಾಡೋದು. ಈ ನಿಮ್ಮ ಸಮಾರಂಭ ಒಂದು ಸಣ್ಣ ಚಿಕ್ಕ ಕಾಣಿಕೆ ಇರಲಿ ಅಂತೇಳಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ದಿನೇಶ್ ಗೈಕ್ವಾಡ್ ಸರ್ ಆಗಿರ್ಬೋದು, ನಾವು ಒಂದು 10 ಸಲ ಫೋನ್ ಮಾಡಿದ್ರು, ನಾವು ಒಂದು ವಿಷಯದೊಳಗೆ ಬಿಸಿ ಇದ್ದೆ, ಆದರೂ ಅವ್ರನ್ನ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೂ ಕೂಡ ನನಗೆ ಫೋನ್ ಪೇ ಮಾಡಿಬಿಟ್ರು ಅವರು. ಇಂತಹ ಕೂಡ ನಮ್ಮ ಅಧಿಕಾರಿಗಳು ನಮ್ಮ ಸಮುದಾಯಕ್ಕೆ ಒಂದು ಸಹಾಯ ಸಹಕಾರ ಮಾಡತಕ್ಕಂಥ ಎತ್ತಿದ ಕೈ ಇದ್ದಾರೆ. ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಸಂಘಟನೆ ಅನೇಕ ಈ ಮಾತಾಡುವಾಗ ನಮ್ಮ ಗಣ್ಯಾತಿ ವೇದಿಕೆ ಮೇಲೆ ಹೇಳಿದ್ರು, ಈ ಒಂದು ಸಮಾಜದಲ್ಲಿ ಒಂದು ಬಿಜಾಪುರದಿಂದ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ IAS KS ಕೋಚಿಂಗ್ ಕ್ಲಾಸ್ ಅದು ಕೂಡ ನಮ್ಮ ಸಂಘಟನೆಯಲ್ಲಿ ಮೊದಲನೇ ಆದ್ಯತೆ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಈ ಮುಂದಿನ ದಿನಮಾನಗಳಲ್ಲಿ ಒಂದು 3 ತಿಂಗಳ 4 ತಿಂಗಳು ಹೋಗಿರಬಹುದು, ಒಂದು ದೊಡ್ಡ ಕಾರ್ಯಕ್ರಮ ಇದೇ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘದ ಪರವಾಗಿ ಒಂದು ಸಂಘಟನಾ ಸಭೆ ಹಾಗೂ ಎಲ್ಲ ಒಂದು ದಲಿತ ಸಮುದಾಯದ ಒಂದು 1ನೇ ದಿವಸ ಒಂದು ಸಮಾವೇಶ
ಇದು ಈ ಸಮಾವೇಶಕ್ಕೆ ನಮ್ಮ ಏನು ಛಲವಾದಿ ಸಮುದಾಯದ ರಾಜಕಾರಣಿಗಳು ಒಂದು MLA ಆಗಿರ್ಬೋದು, ಎಲ್ಲ ರಾಜಕಾರಣಿಗಳು MLA ಆ ವೇದಿಕೆ ಮೇಲೆ ಒಂದೇ ವೇದಿಕೆ ಮೇಲೆ ಒಂದು ಕೂಡಿಸುವ ಜವಾಬ್ದಾರಿ ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘ ಒಂದು ಹಮ್ಮಿಕೊಳ್ತಾ ಇದೆ. ಎರಡನೇ ದಿವಸ ಒಂದು ಈ ಏನು ನಾವು ಛಲವಾದಿ ಸಮುದಾಯದ ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದೇವೆ, ಅದೇ ರೀತಿ ಎರಡನೇ ದಿವಸ ಕೂಡ ನಾವು ಒಂದು ಛಲವಾದಿ ಸಮುದಾಯದ ವಧುವರರ ಒಂದು ಸಾಮೂಹಿಕ ವಿವಾಹ ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ಆದ ಕಾರಣ ಈ ಬರುವ ಬಹಳ ಹೆಚ್ಚು ಹೊಂದಿಕೊಳ್ಳೋದಿಲ್ಲ. ನಾವೊಂದು 3-4 ತಿಂಗಳಲ್ಲಿ ಈ ಕೂಡ ಎರಡು ದಿವಸಗಳ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಈ ನಮ್ಮ ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದಂತ ತಮಗೆಲ್ಲರಿಗೂ ಈ ನನಗೆ ಒಂದು ನಮ್ಮ ಸಂಘಟನೆಗೆ ತಾವು ಹೆಚ್ಚಿನ ಒಂದು ಬಲ ಕೊಟ್ಟಿದ್ದೀರಿ. ತಮ್ಮ ಮುಂದಿನ ದಿನಮಾನಗಳಲ್ಲಿ ಕೂಡ ತಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಯಾವಾಗಲೂ ಇದೇ ರೀತಿ ಇರಲಿ ಅಂತೇಳಿ ಆಶಿಸ್ತೇನೆ. ತಾವೆಲ್ಲರೂ ಕೂಡ ಈ ಒಂದು ಕೇವಲ ಒಂದು 10-15 ನಿಮಿಷದಲ್ಲಿ ಈ ವಧುವರ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದೇ ರೀತಿ ತಮ್ಮೆಲ್ಲರ ಕೂಡ ಪ್ರೀತಿ, ವಿಶ್ವಾಸ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭೀಮ್ ನಮನಗಳು. ಧನ್ಯವಾದಗಳು ಸರ್. ಆ ಹುಡುಗಿಗೆ ಶೈಕ್ಷಣಿಕ ಒಂದು ಅಧ್ಯಯನಕ್ಕಾಗಿ ಸಹಾಯ ಮಾಡಿದ್ದಕ್ಕೆ ಸಾಕ್ಷಿ ನಾನು ಕೂಡ ಇದ್ದೀನಿ. ಆ ಒಂದು ಒಳ್ಳೆ ಕೆಲಸ ನಿಮ್ಮಿಂದ ಆಗೈತಿ ಅನ್ನೋದಕ್ಕೆ ಹೆಮ್ಮೆಯ ವಿಷಯ. ಹಾಗೇನೆ ಈಗ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುರೇಶ್ ಎ ಸಿಂಧೂರ್, ಲೆಕ್ಕ ನಿಯಂತ್ರಣಾಧಿಕಾರಿಗಳು, ಹೆಸ್ಕಾಂ ಬೆಳಗಾಂ ಇವರಿಂದ. ಎಲ್ಲರಿಗೂ ನಮಸ್ಕಾರಗಳು. ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜ್ಯೋತಿ ಬಸವೇಶ್ವರ ಪಾದಗಳಿಗೆ ವಂದಿಸಿ ಈ ಕರ್ನಾಟಕ ರಾಜ್ಯ ಛಲವಾದಿ ಸರ್ಕಾರಿ ನೌಕರರ ಸಂಘದ ಉದ್ಘಾಟನೆ ಹಾಗೂ ಕರ್ನಾಟಕ ರಾಜ್ಯ ಛಲವಾದಿ ನೌಕರರ ಸಂಘಟನಾ ಸಭೆ ಮತ್ತು ವಧುವರರ ಸಮಾವೇಶದ ಒಂದು ಈ ಒಂದು ಸುಂದರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ನಾಗರತ್ನ ದಂಡೇಜಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಎಲ್ಲ ಗಣ್ಯಮಾನ್ಯರೇ, ಈ ಸಭೆಯಲ್ಲಿ ಹಾಜರಿದ್ದು ಸಭೆಯನ್ನು ಸಾಕ್ಷೀಕರಿಸುತ್ತಿರುವ ನನ್ನೆಲ್ಲ ಗುರುಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಈ ಒಂದು ಸಮಾರಂಭದಲ್ಲಿ ಫಸ್ಟು ಒಂದು ಕರ್ನಾಟಕ ರಾಜ್ಯ ಛಲವಾದಿ ಸರ್ಕಾರಿ ನೌಕರರ ಸಂಘದ ಒಂದು ದೇಶಗಳು ನನಗೆ ಭಾಳ ಇಷ್ಟ ಆಗಿದ್ದಾವೆ. ಮತ್ತು ಆಲ್ರೆಡಿ ಇರೋರು ಒಂದು ಉದಾಹರಣೆ ಕೊಟ್ಟರು. 1,86,000 ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಮಗುವಿನ ಒಂದು ಎಜುಕೇಷನ್ಗೆ ಒಂದು ಸಹಾಯ ಮಾಡಿದ ಒಂದು ಸಂಘಟನೆಗೆ ಪ್ರಪ್ರಥಮವಾಗಿ ನಾನು ವಂದಿಸುತ್ತಾ, ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಪ್ಪುಗೆರೆ ಸೋಮಶೇಖರ್ ಅವರು ಏನು ಬಾಬಾ ಸಾಹೇಬರ ಒಂದು ಹೋರಾಟದ ಕುರಿತು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ನಾವು ನೌಕರರಾಗಿ ಒಂದು ಎಜುಕೇಟೆಡ್ ಜನ ಆಗಿ ನಾವೇನು ಬಾಬಾ ಸಾಹೇಬರ ಆಶಯಕ್ಕೆ ಮಣ್ಣಿರ್ತೀವಿ ಅಥವಾ ಅವರಿಗೆ ಒಂದು ಆತ್ಮವನ್ನು ಚೇಂಜ್ ಮಾಡಿದ್ದೀವಿ ಅಥವಾ ಅವರಿಗೆ ನಾವು ನೋವು ಕೊಟ್ಟಿದ್ದೀವಿ, ಅದೆಲ್ಲ ಕಳೆದ ಹೋದ ಒಂದು ಕಾಲಘಟ್ಟ. ಈಗ ಈ ಒಂದು ಸಂಘಟನೆಗಳ ಮುಖಾಂತರ ಈ ಮುಂದಿನ ದಿನಗಳಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಆ ತಪ್ಪುಗಳನ್ನು ತಿದ್ದುಕೊಂಡು ಬಾಬಾ ಸಾಹೇಬರ ಆಶಯಗಳನ್ನು ನಾವು ನೆರವೇರಿಸುವ ಅಂತ ನಾನು ಸಂಘಟನೆಯ ಮುಖಂಡರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ಈ ಸಂಘಟನೆ ಮುಖಾಂತರ ಕೇಳಿಕೊಳ್ಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಅವರು ಒಂದು ವಿಷಯ ಹೇಳಿದರು, ಟಾಟಾ ಕಾರ್ಖಾನೀಸ್ ಅವರ ಸ್ಮರಣೆ ಮಾಡಿದರು. ಆ ಟಾಟಾ ಕಾರ್ಖಾನೀಸ್ ಅವರ ಹಾಸ್ಟೆಲ್ನಲ್ಲಿ ನನ್ನ ತಂದೆ, ನನ್ನ ಚಿಕ್ಕಪ್ಪಂದರು ಅವರೆಲ್ಲರೂ ಆ ಹಾಸ್ಟೆಲ್ದಾಗ ಇಟ್ಕೊಂಡು ಊಟ ಮಾಡಿಕೊಂಡು ಶಾಲೆ ಕಲಿತು ಮಾಸ್ತರ್ ಆಗ್ಯಾರ. ಅವ್ರ ಮಾಸ್ತರ್ಗಳು ಆ ಒಂದು ಟಾಟಾ ಕಾರ್ಖಾನೀಸ್ ಒಂದು ಹೋರಾಟದ ಒಂದೇನು ಇದಿರ್ತಲ್ಲ, ಒಂದು
ಪ್ರಚೋದನೆ ಅಥವಾ ಮಾರ್ಗದರ್ಶನದಲ್ಲಿ ಸಾಕಷ್ಟು ಸಾಮಾಜಿಕ ಕಳಕಳಿಯನ್ನು, ಸಾಮಾಜಿಕ ಸುಧಾರಣೆಯನ್ನು ನಮ್ಮ ಜಾತಿ ಜನಾಂಗದಲ್ಲಿ ಅವರು ಅಳವಡಿಸ್ಯಾರ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತೀನಿ. ಅದೇ ರೀತಿ ಬೌ ಸಾಹೇಬ್ ಕಾಂಬ್ಳೆರವರು ಒಂದು ಬಾಬಾ ಸಾಹೇಬ್ರನ್ನ ನೀರು ಕೊಟ್ಟಾಗ ವೋಟಿಂಗದ ಮಹತ್ವ, ಆ ವೋಟಿಂಗದ ಮಹತ್ವವನ್ನು ನಾವು ಯಾವ ರೀತಿ ಅದು ತಪ್ಪಾಗಿ ಬಳಕೆ ಆಗ್ತಾ ಇದೆ, ಅದಕ್ಕೆ ಕಾರಣೀಭೂತ ನಾವು ಸರ್ಕಾರಿ ನೌಕರದಾರ ಆಗಿದ್ದೀವಿ. ಯಾಕಂದರೆ ನಾವು ಬರೀ ನೌಕರಿ